ಅಸ್ಲಾಂ ಅಲೈಕುಮ್. ಚಿನ್ನಿ ಸರಪ್ಕಾರಿಗೆ ಎಲ್ಲರಿಗೂ ಸ್ವಾಗತ. ಇಂದತ್ತ വീഡിയോയിൽ ಇಡ್ಲಿ ದೋಸೆ ರೆಪಿಟ್ಟು അങ്ങനെ ಫಸ್ಟಿಗೆ ನಾನು ಪುಡಿ ಹಾಕಿ വെച്ചിട്ട് ನಾವು ಬೇನಪ್ಪೆ അങ്ങനെ ಬೇಗ ಹಾಕೋಗೋಡು ಚೆನ್ನ ಕಾಟೋಗಿಟ್ಟು ಈ ವಿಡಿಯೋ ಹಾಕಿಲ್ಲ. ಇದು ಮಂಗನಮೇ ನಾವು ಎವಡೆ ಪೋಂಡೆಂಗೆ ಇಲ್ಲೆಂಗೆ ಹಜ್ಜಿ ಪೊಂಬೋ ಇಲ್ಲೆಂಗೆ ಸೌದಿ ಪೊಂಬೋ ಬ್ಯಾಚುಲರ್ ಮಾರಲ್ಲಿ ಇಕ್ಕರಲ್ಲಿ ಹಂಗೋಗೆಲ್ಲ ಇದು ಸೌದಿ ಪೊಂಬತ್ತು ಕೊಂಪೋಗು ಎಲ್ಲ ಭಾರಿ ಅವ್ರು ನಲ್ಲ ಉಡವ ಅಲ್ಲಾಟ ಬೇಗ ನಂಗೆ ಎಪ್ಪ ನೆಚ್ಚಪ್ಪ ಇದು ಇಡ್ಲಿ ದೋಸೆ ಹಾಕೋಗೋಡು. ಇದು ಪೇಣ ಹಾಕಿರೋ ಚಂತ ನೋಕ ಇದಕ್ಕೆ ನಾನು ಉಡವರು ಪಚ್ಚರಿ ಇವರು 4 ಕಪ್ಪಡತ್ರ ಇರ್ತಾರೆ. 7 ಕಪ್ಪು ಮಾಡು ನಾನು ಚೆರಿಯ ಪಲ್ತರ ಕಪ್ಪಲು 4 ಕಪ್ಪಡತ್ರ ಪಚ್ಚರಿ ಇಡ್ತಾರೆ. ಪಚ್ಚರಿ ಚೆನ್ನಾಗಿ ನಂಗೆ ಈ ಇಡ್ಲಿ ದೋಸೆ ಹಾಕಡಲ್ಲ ಅದೇ ಪಚ್ಚರಿ ಇಪ್ಪಂತು ಅಂಗಡ್ಲಿಂಕಿಟ್ಟು ಯಾರು ರೇಷನ್ಲಿಂಕಿಟ್ಟು ಇದು ರೇಷನ್ಲಿಕ್ಕಿಟ್ಟಿಯೋ ಪಚ್ಚರಿದು ಅದೇ ಕಪ್ಪಲು ಜಂಡು ಕಪ್ಪು ಉಲ್ದಿಡ್ತಾರೆ. 4 ಕಪ್ ಅರಿ ಇಡ್ತಾರೆ, ಅದಕ್ಕೆ ಅದೇ ಕಪ್ಪಲ್ಲಿ ಜಂಡು ಕಪ್ಪು ಉಲ್ದಿಡ್ತಾರೆ. ಇಪ್ಪ ಈ ಅರಿಡೆ ಚಂದ ಕಲಿಗಿಟ್ಟು ഒരു 4 ಬಟ್ಟೆ ಕಲಿಗಿಟ್ಟು ಚಂದ ತಣ್ಣೀರಿಕ್ಕೊಣಿದ್ರು. ಇದ್ರ ತಣ್ಣೀರಿಕ್ಕಿರ ಚೆನ್ನಾಗಿ ಅರ್ಪೆ ಪಲ್ತ ಎಂದೆಂಗು 4 ತಣ್ಣೀರಿಡ ಪಲ್ತ ಬಸ್ ಎಡಕ್ಕಡಲ್ಲಿ ಅದಕ್ಕಿಟ್ಟಿಡು ಬೇಯ್ಕೊಂಡು ಅದ್ರ ಚಂದ ತಣ್ಣಿ ಅರಿഞ്ഞിട്ട് പിന്നെ ಅದ್ರ ഒരു തുണിಗಿಡೋನು ഒരു ತಟ್ಟ ಪಲ್ತ ದಪ್ಪ ಪಲ್ತ ஒரு துணிಗೆ ಇಟ್ಟಿಟ್ಟು ಅದ್ರ ಚಂದ ತೆಲೂಪು ಹಾಕಿಟ್ಟು ಬಿಡ್ಪಾಟೋಣ. ನಾನಿದು ಡೈನಿಂಗ್ ಟೇಬಲ್ ಮೇಲೆ ಬಿಲಿಯರ್ ತಟ್ಟ ಇಟ್ಟಿಟ್ಟು ಅದರ ಮೇಲೆಗೆ ಏನು ಇಡೀ ಬಿಡ್ಬಿಟ್ರು. ನಾನಿದು ಬೇಯ್ಲಿಗಿಟ್ಟಿಟ್ಟಲ್ಲ, ಇದು ಫ್ಯಾಂಡ ಕತ್ತಿಗಿಟ್ಟಿಟ್ಟು ಒಣಕಿಡು ಚಮ್ಮನಾರ ಅಂದ್ವಲ್ಲ ஒரு 3 ಗಂಟೆ ನೇರ ಫ್ಯಾಂಡ ಕತ್ತಿಗೆ ಇದಿಟ್ಟರು. ಸಬೈ 10 ಗಂಟೆಗೆ ಬೆಚ್ಚದು ಏನು ಇಟ್ಟದು ஒரு 1 ಗಂಟೆ 1.5 ಗಂಟೆ ಒಳಗೆ ಇಡ್ತಾರೆ. ಇದು ಉಲ್ದು ವಾಗಣಮೆ ಇದ್ರ ಚಂದರ ಕಚ್ಚಿಡ್ತಿಟ್ಟು ಇದ್ರ ವಾಗಣಮೆ ತೆಲುಗು ಹಾಕಿಟ್ಟು ಒಂದು ತುಣಿಗೆ ಇಟ್ಟು ಬಿಡೋಣ. ಬೆಯ್ಲು ಒಣಕ್ಕಿ ಹಂಗೆ ಮಾತ್ರ ನಂಗೆ ಇದಕ್ಕೆ ಮುಚ್ಚಿಟ್ಟಂದು ಒಣಕೋಗವಲ್ಲೇ ಓಪನೆ ಬೆಚ್ಚಿಟ್ಟು ಒಣಕ್ಕೊನು ಅಪ್ಪ ಕಾತು ಬರಂಬ ಇಲ್ಲಂಗೆ ಧೂಲೆಲ್ಲ ಪಾರಿ ಹಂಗೆ ಅದು ಸಮವಲ್ಲೇ ಅದಕ್ಕೆ ಇಟ್ಟು ಈ ಚಂದ ತಣ್ಣೀರಪ್ಪ ಸ್ಯಾರಿಟ್ಟು ಅದು ಖಾಲಿ ಸುರುಕ್ಯಾಣಿ ಈ ಕಡೆ ಪಚ್ಚರಿ അങ്ങനെ എങ്ങനെയോ ഇച്ചെന്നെ ചമ്മനാര തന്നിൽ നനക്കോത്തീര അപ്പത്തുക പറക്ക ചെറുത്തിട്ട് അരച്ചിട്ട് ഉണങ്ങിടും. തന്നിൽ നനഞ്ഞ സത്തുകത് നസെ ഓടല്ല അങ്ങനെ ഓത്തീര. ഇതിപ്പെല്ലാം ഉണങ്ങിത്ത് ಖಾಲಿ ಫ್ಯಾಂಡ ಕತ್ತಲೆ ಅದಿങ്ങനെ ಎತ್ತರ ಚಂದ ಒಣಗಿಟ್ಟು ಕಿಟ್ಟರು ನಂಗೆ ನೋಕು. ഇതിപ്പോൾ ഇത് ഉളുന്തുവാണ് മേനൊക്കൊരു എത്ര ചന്ത ഉണങ്ങിയിട്ട് ಇದ್ರಿಪ್ಪ ಅವರು ತವ ಗ್ಯಾಸಲ್ಲಿ ಬೆಚ್ಚಿಟ್ಟು ತೆಲ್ಲ 10 തീ ಹಾಕಿಟ್ಟು ಚಮ್ಮ ಜೋರು തീ ಬೇಕೋತೀರ ತವ ಅಂಗಣಮೆ ಚಮ್ಮ ಜೋರು ಬೆಚ್ಚಾವತ್ತೀರ ഒരു 10 ಬೆಚ್ಚಾകുമ്പತ್ತಗೂ ಈ ಅರಿ ಇಟ್ಟಿಟ್ಟು ನಂಗೆ ಇದ್ರ ತೆಲ್ಲ ಬೆಚ್ಚಾಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋತೀರ പിന്നെ നല്ല ಫ್ರೈ ಆಗೋಂತೀರ ഒരു ತೆಲ್ಲು ಮತ್ತು ತಣ್ಣೀರ ಪಸೆ ಮಾತು ಇನ್ನಂಗೆ ತೆಲ್ ಪೋಗೈಟ್ ಹತ್ರಮೆ ಇದ್ರಿಪ್ಪ ತೆಲ್ಲು ಏನೇ ಬೆಚ್ಚಾಕಿಟ್ಟು ಆಯ್ಲ್ಪೇನೆ ಇನ್ನೊರು ಎಡ್ತಗೆ ಇಡೋಣ ಅದು ಚಪ್ಪೆ ಹೋಗಿಟ್ಟು ഇതിപ്പന്തു തെല്ലും കളറും ചേഞ്ച് ആയിട്ടില്ലെന്തും ഇല്ല. ഇപ്പം ഇത് 1 ಬೆಲೆ ആണമേ ഈ അരി ഒരു 4-5 ನಿಮಿಷ ഇങ്ങനെ ഫ്രൈ ആക്കിയാൽ മതിയാവും എല്ലാം തീ വെച്ചിട്ട്. ഈ ഉളുന്ത ಹೆಂಗೆ ഒരു 6-7 ನಿಮಿಷದ പോലെ തെല്ല് വെച്ചാക്കണം. ഇപ്പം ಇದಕ್ಕೆ ಬೇನುಂಟಾയെങ്കിൽ 1 ಚಮಚದ ಹತ್ರ ಮೆತ್ತೆ ಇಡ, പിന്നെ ഒരു 2 കപ്പ് അവലിടണം. ഏത് കപ്പിൽ ഞങ്ങൾ അരി ഉളുന്തെടുത്തിട്ട് അതേ കപ്പിൽ 2 കപ്പ് അവലെടുക്കണം. ಈ ಉಲ್ದು ನಂಗೆ ಇಪ್ಪ ಬೆಚ್ಚಾಕಡಿಲ್ಲ ಅದಕ್ಕೆ ಈ ಮೆತ್ತೆಮ್ പിന്നെ ಈ ಅವಲು ಇಡೋಣ. ಅವಲು ಇಡ್ರಂದು ನಂಗೆ ಇಪ್ಪ ಇಡ್ಲಿ ದೋಸೆ ಹಾಕೊಂಬತ್ತೆ ಅದಕ್ಕೆ ಚೋರು ಇಟ್ಟಿಟ್ಟು ಅರ್ಕಡಲ್ಲಿ ಚೋರು ಇದಕ್ಕಿಡೋಗವಲ್ಲೇ ಅದಕ್ಕೆ ಅದ್ರ ಬದಲಿಗೆ ನಂಗೆ ಇದಕ್ಕೆ ಅವಲು ಇಟ್ಟಂಗೆ ಇತ್ತು. ಚೋರು ಇಟ್ಟ ಪಲ್ಯಮೇ ಆಡು ಇಪ್ಪ ಇದರೆಲ್ಲ ಹತ್ರ ಚಂದ ಒರೇ ಪಲ್ಯ ಬರ್ತಿಟ್ಟು ಒರೇ ಎರ್ತಗಿಟ್ಟಿಟ್ಟು ಚಪ್ಪೆ ಇಕ್ಕೋಣ. ಇತ್ತಲ್ಲಿ ಚಪ್ಪೆ ಓಡಲ್ಲ ಅದ್ರಲ್ಲಿ പിന്നെ ಇದ್ದರೆ ಮಿಕ್ಸರ್ ಜಾರ್ಗೆ ಇಟ್ಟಿಟ್ಟು ಪುಡಿ ಹಾಕ್ಕೊಂಡು ഇതിപ്പോൾ ಚಪ್ಪ ಇಟ್ಟು ಬಂದರು ಮತ್ತೆ ಬೇನಂಗೆ ಇಟ್ಟಲ್ಲ ಬೇಂಡಂಟ ಹಿಂಗೆ ಇಟ್ಟಿಲ್ಲ ಹೆಂಗೆ ಮಾಡು ಕೊರಿಯಲ್ಗೆ ಮೆತ್ತಡ ಮನೆ ಇಷ್ಟಿಕ್ಕಿಲ್ಲ ಹಂಗೂ ಇಟ್ಟಿಲ್ಲ ಹೆಂಗು ಇದು ನಲ್ಲ ಅವಡು ಈಗ ನಾವು ಕೊರಿಯಾಕಿ ಹಾಕಿಡೋಂಟ ಹೆಂಗೆ ಮಿಕ್ಸರ್ ಜಾರ್ಗಿಟ್ಟು ಪುಡಿ ಹಾಕ ಇಲ್ಲಂಗೆ ನಂಗೆ ಇದಕ್ಕೆ ಅವ್ರು ಚೊಮ್ಮೆ ಹಾಕಿಡೋಂಟ ಹೆಂಗೆ
ಒರ್ಕಮೆ ನಂಗೆ ಕಲಿಗಿಟ್ಟು ಒಣಕ್ಕಿಟ್ಟು ಎಲ್ಲ ಚೊಮ್ಮೆ ಹಾಕ್ಕೊಡೋ ಟೈಂಗೆ ಮಿಲ್ಲಿಗೆ ಕೊಡ್ತೇನಲ್ಲ ಹಂಗೆ ಚಂದ ಒರೇ ಪಲ್ಯ ಹಾಕಿಟ್ಟು നല്ല ನೈಸ್ ಹಾಕಿಟ್ಟು പൊടി ആക്കി തണ്ടാറ് അത് ചുമ്മനല്ല അവിടെ ഇപ്പോൾ കുറെ ഉണ്ടായെങ്കിൽ ഞങ്ങൾക്ക് ഒത്തുക്ക് വേണേൽ എത്രമേ കുറെ ആക്കണുണ്ടായെങ്കിൽ ഇങ്ങനെ മിക്സർ ജാറിൽ നಮಗೆ പൊടിക്കുക ഇപ്പോൾ സൗദിಗೆಲ್ಲ ಕೊಂಪೌಂಡ್ ഉണ്ടായെങ്കിൽ അങ്ങോಗೆಲ್ಲ ಮಿಲ್ಲಿಗೆ ಕೊಡ್ತು പൊടിಯಾಕಿಟ್ಟು ಕೊಡ್ಕೊಣು ಅದು നല്ല ಉಡು ಚಮ್ಮ ಹಾಕಿಟ್ಟು ಕೊಡ್ಕೊಂಡು ಇದು ಚಮ್ಮ ಟೈಮ್ ಬೇಕಾ ಫ್ರಿಜ್ಜಲ್ಲಿ വെച്ചಂಗಂತೂ ತಿಂಗಾಲುಗಟ್ಟಲೆ വെച്ചಂಗ എന്തും ಬಡ್ಕವಲ್ಲ ಇದು നല്ല ಮೆಕ್ಕಡವ ಇದ್ರಿಪ್ಪ അതിൽ ನಂಗೆ ಮಿಕ್ಸಿಲಿ പൊടി ಹಾಕ್ಯಂಗೆ ತೆಲ್ಲ പൊടി ಪಲ್ಲೆ ಇನ್ನಂಗೆ ಇದ್ರ ವರ್ಕತ್ತೆಲ್ಲ ಸಾರೋಣ ಸಾರಿಟ್ಟು അതിൽ ಅಡಿയിൽ പൊടിക്കിട്ടിರಲ್ಲ ಅದ್ರ ಪಾಡೆ ವರ್ಕತ್ತು ಇಟ್ಟಿಟ್ಟು ನಂಗೆ പൊടി ಹಾಕ್ಯಂಗೆ ಆಯ್ತು ഇതിപ്പെല്ലാം റെഡി ആയിട്ട് ഇപ്പം ഇങ്ങനെ നല്ല നൈസ് പൊടിക്കിട്ടു ഇല്ലെല്ലാ വസ്തു ഇക്കടല്ലേ വേണമെങ്കിൽ ഇപ്പം ഉപ്പും ಇದಕ್ಕೆ ಸೇರ್ಬಾಟಿ വെച്ചಲ್ಲ ഇതിപ്പോൾ ഞങ്ങൾക്ക് ഇഡ്ഡലി ദോശ ಹಾಕೋಗಿಟ್ಟು ನಾನು ഇതിലിപ്പോൾ ഒരു ജണ്ട് കപ്പടത്ര എടുത്തിട്ട് ഒരു ബൗലിലിട്ടോണ്ടുള്ളൂ ഇത് ജണ്ട് കപ്പ് ഒരു 3 കപ്പടത്ര തന്നി വിത്തണം തന്നി വിത്തിട്ട് ಇದ್ರೆ ಕಲಕ್ಕೊಂಡು ನಂಗೆ ಇಡ್ಲಿ ದೋಸೆಗೆ ಏನು ಹಚ್ಚಿ ಬೇಕಣ അങ്ങനെമേ ಜಾವ್ಗೂ ಹಾಕ್ಕೊಡೋಂಟ ಹೆಂಗೆ ಜಾವ್ ತನಷ್ಟತ್ತು ಗಂಟ ಹೆಂಗೆ ಸುಬೇಯ್ക്ക് ಕಲಕಿ വെക്കണം സുബേൽ തനാഷ്ടത്ത് ಗಂಟ ಹೆಂಗೆ ಜಾವ್ಗೂ ನಂಗೆ ಇದ್ರ ಕಲಕಿ വെച്ചിട്ട് ഇഡ്ലി ദോശയാണ് പിട്ട് ഹദ്ദാക്കി വെക്കില്ല അങ്ങനെ മേക്കിട്ട് വെച്ച് വിടണം തെല്ല ഉപ്പെല്ലാം ഇട്ട് ಇದಕ್ಕೆ ಜಂಡು ಕಪ್ಪಿಗೂ 3 ಕಪ್ಪು ತಂದಿಟ್ಟಿಗೆ ಇತ್ರ ಮಂದಾಯ್ತು ಇಕ್ಕಡೆ ಇಪ್ಪ ಇದ್ರ ಮೇಲ್ಗೆ ನಾನು ಇದ್ರ ಮೇಲ್ಗೆ ತೆಲ್ಲ ಉಪ್ಪಿಟ್ಟಿಟ್ಟು ಬಿಟ್ರು ಹಸುಬಯ್ಯ ಎಂಬತ್ತಿಗೂ ಸಮಯ ಇಟ್ಟಿಕ್ಕಡೆ ನಂಗೆ ಕಲಕ್ಕೋಕು ಇಪ್ಪ ಈ ಒಲ್ಞ ಬಿಟ್ಟರೆ ಇದ್ರಲ್ಲಿ ಚೊಮ್ಮ ಬಡ್ತಾಕೋಗೋಡು ಇದ್ರಿಪ್ಪ ನಾನು ಕುಪ್ಪಿಡೋ ಬರಣಿಗೆ ಇಟ್ಟಿಟ್ಟು ಬೇಯ್ಕಿಡೋ ഇത് ഞങ്ങൾ ಒಂದು ಅರ್ಜೆಂಟ್ ಸೊರ ಇನ್ನಂಗೆ ಇಲ್ಲಂಗೆ ഇങ്ങനെ ഇപ്പെല്ലാം ಯಾರ 10 പേട്ട് ಸೊರ ಹಾಕಡಂಗೆ ಮೇ ಯಾರು ಇಕ್ಕಡಲ್ಲಿ അങ്ങോಗೆಲ್ಲಿ ಚೊಮ್ಮ ಸುಲಭತ್ಲಾಕೋಗೌಡವ ഒരു നാലിದ್ರೂ ತೆಲ್ಲು ಪುರ್ಸತ್ತಾಕಿಟ್ಟು ഇങ്ങനെ റെഡിയാക്കി വെച്ചോണ്ടെങ്കിൽ പിട്ട് ഞങ്ങൾ സുമാರು ಬರ್ತಗೆ ಮೀಯೋಡು സുബൈക്ക് ജാവുಗೆಲ್ಲ ನಾಷ್ಟತ್ತು ಫ್ರಿಜ್ಜಲ್ಲಿ വെച്ചಂಗೂ ನಲ್ಲೋಡು ಚೊಮ್ಮ ಟೈಮ್ ಮಾಡಿದ್ದು ഇതിപ്പോൾ ദോശ ಹಾಕೋಗಿಟ್ಟು ദോശ ഇഡ്ഡലി ನಾನು ಇದೇ ಪಿಟ್ಟಲ್ಲಿ ಹಾಕ್ಕೊಂಟುಲ್ಲ ഒരേ ಪಿಟ್ಟಲ್ಲಿ ഇതിപ്പോൾ ಫಸ್ಟ್ ಇಡ್ಲಿ ಹಾಕ್ಕೊಂಟುಲ್ಲ പിന്നെ ಬೇಣಂಗೆ ಕೊರಿಯಲ್ಲ ಸೊಡತ್ತಪೊಡಿ ಎಲ್ಲ ಇಡ್ರಲ್ಲ ಬೇಣುಂಟ ಹೆಂಗೆ ಗೊತ್ತಿಲ್ಲ ಸೊಡತ್ತಪೊಡಿ ಇಟ್ಟಲ್ಲ ಅದು ನಲ್ಲ ಉಡು ನಾ ಮಾತ್ರ ಇಡ್ಲೆ ಸೊಡತ್ತಪೊಡಿ ഞങ്ങൾ അരി അരച്ചിട്ട് അങ്ങനെ ആക്കട ഇഡ്ഡലി അങ്ങനെ മേവിടവ നല്ല സോഫ്റ്റായിട്ട് നല്ല ഇടും പിന്നെ ഇപ്പം ഇದ್ರ ഇങ്ങനെ ಎಡ್ತಲ್ ಬಿತ್ರಾಣ ನಂಗೆ ಕಪ್ಪು ಇಕ್ಕಡಲ್ಲೇ ಇಡ್ಲಿ ಹಾಕಡ ಕಪ್ಪು ಅದ್ಲುಂಟ ಇನ್ನೊಂದು ನಂಗೆ ತೆಲ್ಲ ದಪ್ಪ ಪಲ್ಯ ಇಟ್ಟು നല്ല ಇಟ್ಟಿಟ್ಟು ഇതിപ്പോൾ നല്ല സോഫ്റ്റായിട്ട് ഒലിಗೆಲ್ಲ ಅರೆ ಪಲ್ಯ ಇಟ್ಟು ಈ ಪನ್ನೀರುಳ್ಳಿ ದೋಸೆ ಹಾಕ್ಕೋಕು
ಅದು ಉತ್ತಪ್ಪ ಪಲ್ಯ. ಇದಕ್ಕೊತ್ತೆಲ್ಲ ದಪ್ಪ ಪಲ್ಯ ಬಿತ್ತು ಪಿಟ್ಟು. ಇದು ದೋಸೆ ಪಿಟ್ಟು ಇಟ್ಟಲ್ಪಿನ್ನೆ ಇದ್ರತ್ತೆಲ್ಲ ದೋಸೆ ಹಾಕಿಟ್ಟು ಅಲ್ಪಿನ ಇದಕ್ಕೆಲ್ಲ ನೀರುಳ್ಳಿ ಪಿನ ಕೊತ್ತಂಬರಿ ಸೊಪ್ಪು ಮೇಲ್ಗಿಡೋಣ. ಪಿನ ತೆಲ್ಲು ಬೇನೆ ಗುರ್ತಲ್ಲಿ ನೆಯ್ಯಿ ಇಟ್ಟಲ್ಲೋಣ. ಇದಂತೂ ತಿನ್ನೋ ಸುಮ್ಮ ನಲ್ಲ ಸೂಪರ್ ಅವಡವ, ನಲ್ಲ ಟೇಸ್ಟ್ ಅವಡು. ഇതെല്ലാം മേലിട്ടിട്ട് കഴിക്കണം. നോക്കിರಲ್ಲ ಫ್ರೆಂಡ್ಸ್, ನೀವು ಅವർക്ക് ಹಿಂಗೆ ಟ್ರೈ ಹಾಕಿ ನೋಡ್ಕೊರು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಹಾಕರು, ಶೇರ್ ಹಾಕರು, ಸಬ್ಸ್ಕ್ರೈಬ್ ಅವರ ಮಟ್ಟದಲ್ಲಿ ಬೆಲ್ ಬಟನ್ ಪ್ರೆಸ್ ಹಾಕರು. ಅಸ್ಸಲಾಮು ಅಲೈಕಮ್, ಜಜಾಕಲ್ಲಾಹು ಖೈರ್.